ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನಗೌಡ. ಅಬ್ಬಪ್ಪ, ಐಷಾರಾಮಿ ಹೋಟೆಲ್ಗಳಲ್ಲಿ ಬಿಂದಾಸ್ ಲೈಫು. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋಲ್ಲ ಅನ್ಕೊಂಡಿದ್ದಾರೆ ಈ ಭೂಪ. ದೊಡ್ಡ ದೊಡ್ಡ ರಾಜಕಾರಣಿಗಳೇ ನನ್ನ ಬೆನ್ನ ಹಿಂದೆ, ನನ್ನ ಯಾರು ಏನು ಮಾಡೋದಕ್ಕೆ ಆಗುವುದೇ ಇಲ್ಲ. ಹೌದು, ಹೀಗಂತ ಹೇಳ್ತಾ ಇರೋದು ನಾವಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ಗಮನಿಸಬಹುದಾಗತ್ತೆ. ನೋಡಿ, ಲ್ಯಾಂಡ್ ಮಾಫಿಯಾ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮನ್ನ ಯಾರೂ ಕೂಡ ಟಚ್ ಮಾಡಂಗಿಲ್ಲ ಅಂತ ಕೆಲವು ಕಳ್ಳ ಕದೀಮರು ಈ ಭೂಗಳ್ಳತನವನ್ನ ದೊಡ್ಡ ಮಾಫಿಯಾವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥವರಲ್ಲಿ ಒಬ್ಬರಾಗಿರುವ, ಅವರ ಹುದ್ದೆಗೆ ಧಕ್ಕೆ ತರುವ ಒಬ್ಬ ಥರ್ಡ್ ಕ್ಲಾಸ್ ಅಧಿಕಾರಿಯ ಬಗ್ಗೆ ನಾವಿವತ್ತು ಹೇಳಲೇಬೇಕು ಕಣ್ರಿ. ಎಸ್ ವೀಕ್ಷಕರೇ, ಯಲಹಂಕ ತಾಲೂಕು ಜಾಲ ಹೋಬಳಿ ಸಣ್ಣಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಭೂಮಿಯ ಮಂಡಳಿ ಆದೇಶದಂತೆ ಖಾತೆ ಬದಲಾವಣೆ, ಭೂಮಿ ತಂತ್ರಾಂಶದಲ್ಲಿ ರವಾನಿಸೋದರ ಬಗ್ಗೆ ಮಹತ್ವದ ತಿರುವು ಸಿಕ್ಕಿದೆ. ಈಗಾಗಲೇ ಹೇಳಿದಾಗೆ, ನಾನು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವ ಭ್ರಮೆಯಲ್ಲಿ ಬೆಂಗಳೂರು ಉತ್ತರ ಉಪಯುಕ್ತ ಕಿರಣ್ ಕುಮಾರ್ ಮುಂದಾಗಿದ್ದಾನೆ. ಈತ ಮಾಡ್ತಾ ಇರುವಂತಹ ಹಣದ ಕರ್ಮಕಾಂಡ ನಿಮ್ಮ ಸ್ಪೀಡ್ ನ್ಯೂಸ್ ಬಿಚ್ಚಿಡ್ತಾ ಇದೆ. ನೋಡಿ, ಈ ಜನ ಒಂದು ಮುಖ ನೋಡಿರ್ತೀರಿ, ಆದ್ರೆ ಎರಡನೇ ಮುಖ ಬರೀ ಹಣದ ಆಮಿಷ, ಹಣವನ್ನ ಲೂಟಿ ಹೊಡೆಯೋದು ಹೇಗೆ, ಇದೇ ಈತನ ದಿನದ ಕಯಾಲಿ ಆಗ್ಬಿಟ್ಟಿರುತ್ತೆ. ಈತನ ಅಸಲಿ ಮುಖವನ್ನ ಬಿಚ್ಚಿಟ್ಟಿದ್ದಾರೆ ಕಿರಣ್ ಆಪ್ತ ಸ್ನೇಹಿತ. ಹೌದು, ಕಿರಣ್ ಮಾತಾಡಿರುವಂತಹ 20ಕ್ಕೂ ಅಧಿಕ ಆಡಿಯೋಗಳು ಹಾಗೆ ವಿಡಿಯೋ ಇದೀಗ ಸ್ಪೀಡ್ ನ್ಯೂಸ್ಗೆ ಲಭ್ಯ ಆಗಿದ್ದು, ಈತನ ಮಹಾ ಮೋಸವನ್ನ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ. ನೋಡಿ ವೀಕ್ಷಕರೇ, ಸಣ್ಣಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 32ರ ರಹಸ್ಯ ಬಹಳ ದೊಡ್ಡದಾಗಿದೆ. ಈ ಲ್ಯಾಂಡ್ ಮಾಫಿಯಾದ ಜಾಲದಲ್ಲಿ ಇನ್ನು ಯಾವ್ಯಾವ ದೊಡ್ಡ ದೊಡ್ಡ ತಿಮಿಂಗಲಗಳು ಅಡಗಿದೆಯೋ ಗೊತ್ತಿಲ್ಲ. ಇನ್ನು ಎಷ್ಟೆಷ್ಟು ಕೋಟಿ ಹಣವನ್ನ ಲುಂಗಿ ಲಪಟಾಯಿಸಿದ್ದಾರೋ ಗೊತ್ತಿಲ್ಲ. ಆದರೆ ಏನೂ ಅರಿಯದ ಮುಗ್ಧ ಜೀವಿಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಈತ ಅನ್ಯಾಯದ ಮೇಲೆ ಅನ್ಯಾಯವನ್ನ ಮಾಡ್ತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಿರುವಂತಹ 20ಕ್ಕೂ ಅಧಿಕ ಆಡಿಯೋ ಹಾಗೆ ವಿಡಿಯೋಗಳು ಇದೀಗ ಸಂಚಲನ ಮೂಡಿಸ್ತಾ ಇದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ, ಆದ್ರೆ ಇಲ್ಲಿ ಈತ ಮಧ್ಯವರ್ತಿಗಳನ್ನ ಮುಂದೆ ಬಿಟ್ಟು ಕೋಟಿ ಕೋಟಿ ಹಣವನ್ನ ಲಪಟಾಯಿಸ್ತಾ ಇರೋ ಈ ಮಹಾನುಭಾವನಿಗೆ ಏನನ್ಬೇಕು ಗೊತ್ತಾಗ್ತಾ ಇಲ್ಲ. AC ಕಿರಣ್ ಸಾಹೇಬ್ರೆ, ಏನ್ರಿ ಇದು ನಿಮ್ಮ ಕರ್ಮಕಾಂಡ? ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಯಾರು ಚೀಮಾರಿ ಹಾಕುವವರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ಹೆಚ್ಚು ಸರ್ಕಾರಿ ಫೈಲ್ಸ್ ಅಂದ್ರೆ ಏನು, ಸರ್ಕಾರಿ ಫೈಲ್ಸ್ಗಳನ್ನ, ದಾಖಲೆಗಳನ್ನ ಬ್ರೋಕರ್ಗಳ ಕೈಯಲ್ಲಿ ಈಗ ನಾವು ಗಮನಿಸಬಹುದಾಗುತ್ತೆ. ಬ್ರೋಕರ್ಗಳ ಕೈಯಲ್ಲಿ ನಲನಲಿಸ್ತಾ ಇದೆ. ಪರ್ಮಿಷನ್ ಕೊಟ್ಟವ್ರು ಯಾರು? ಬ್ರೋಕರ್ಗಳ ಕೈಯಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ಸ್ಗಳು ಹೋಗಿದ್ದು ಹೇಗೆ? ಈ ಬ್ರೋಕರ್ಗಳಿಂದಲೇ ನೀವು ಕೋಟಿ ಕೋಟಿ ಹಣವನ್ನ ಎಗರಿಸ್ತಾ ಇದ್ದೀರಾ. ಹಾಗಾದ್ರೆ ಈ ಹಣದ ದುರ್ಬಳಕೆಯ ಕರ್ಮಕಾಂಡವನ್ನ, ಹಾಗೆ ಅನ್ಯಾಯ ಆಗ್ತಾ ಇರೋದನ್ನ ಯಾರು ಎಷ್ಟು ದಿನ ಅಂತ ಸಹಿಸ್ಕೊಳ್ತಾರೆ? ಇದೆಲ್ಲವನ್ನ ಹೇಗಾದ್ರೂ ಮಾಡಿ ಬಟಾಬೈಲ್ ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಿರಣ್ ಆಪ್ತ ಸ್ನೇಹಿತ ಮಂಗಳೂರು ಉದ್ಯಮಿ ಆಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಆ ಆಡಿಯೋ ವಿಡಿಯೋದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡ್ ಬರೋಣ. ನೋಡಿದ್ರಲ್ಲ ಈತನ ಕರ್ಮಕಾಂಡ ಹೇಗಿದೆ ಅಂತ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.